ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ಡೇ ಆಫ್ ಮೈ ಡೆಲಿವರಿ. ಹಾಸ್ಪಿಟಲಲ್ಲಿ 2ನೇ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀರಾ, ಹಾಸ್ಪಿಟಲಲ್ಲೇ ಇಟ್ಕೊಂಡು ನೀವು ವಿಡಿಯೋನ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ. ಇಲ್ಲ, ನಾನು ಸಂಡೇನೇ, ನನಗೆ ಡೆಲಿವರಿ ಆಗಿದ್ದು ಗುರುವಾರ, ನಾನು ಸಂಡೇನೇ ಮನೆಗೆ ಬಂದಿದ್ದೀನಿ, ಸೆಟಲ್ ಆಗ್ತಾ ಇದ್ದೀನಿ. ಇದು ಎಲ್ಲ ಕ್ಲಿಪ್ಪಿಂಗ್ಸು ನಾನು ಹಾಸ್ಪಿಟಲಲ್ಲಿ ಕೃವಿ ತೊಗೊಂಡಿದ್ರು ಆ್ಯಂಡ್ ಕೆಲವು ನಾನು ಸಹ ತೊಗೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗುರುವಾರ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇಂಡ್ಯೂಸ್ ಮಾಡ್ತೀವಿ ಲೇಬರ್ಗೆ ಅಂತ ಹೇಳಿದರು. ನನಗೆ ಈ ಸಲ ಯಾವುದಾಯಿತು ಅಂತ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ, ಯಾವ ಡೆಲಿವರಿ ಆಯಿತು ಅಂತ. ಸೊ 6:30 ಹಾಗೆಲ್ಲ ಬೇಗ ಎದ್ದು ಸ್ನಾನ ಮಾಡಿ, ಅದಿತಿ ಮತ್ತು ನಾನು ಇಬ್ಬರೂ ಸ್ನಾನ ಮಾಡಿ ರೆಡಿ ಆದ್ವಿ. ನನಗೆ ಫಸ್ಟು ಅದಿತಿ ಟೈಮಲ್ಲಿ ನನಗೆ C-ಸೆಕ್ಷನ್ ಆಗಿದ್ದು. ಈ ಸಲ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ತುಂಬ ಜನಕ್ಕೆ ಡೌಟು, ಫಸ್ಟ್ ಟೈಮ್ C-ಸೆಕ್ಷನ್ ಆದರೆ ಸೆಕೆಂಡ್ ಟೈಮು ಸಹ C-ಸೆಕ್ಷನ್ನೇ ಆಗುತ್ತೆ ಅಂತ. ನಾರ್ಮಲ್ ಡೆಲಿವರಿ ಆಗುವಂತಹ ಚಾನ್ಸಸ್ಸು ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಈ ಟೈಮ್ ನನಗೆ ಎಲ್ಲನೂ ಫೇವರಬಲ್ ಆಗಿದ್ದರಿಂದ ನಾರ್ಮಲ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ರು ಡಾಕ್ಟರು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ, ಪೇನ್ನ ಇಂಡ್ಯೂಸ್ ಮಾಡೋದಕ್ಕೆ ಎಲ್ಲ ಪ್ರೊಸೀಜರ್ ಶುರು ಮಾಡ್ತೀವಿ ಅಂತ ಹೇಳಿದರು. ಸೊ ಅದಿತಿಗೂ ಸಹ ರೆಡಿ ಮಾಡಿ ನಾನು ಸಹ ರೆಡಿ ಆಗ್ತಿದ್ದೆ. ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬ ನನಗೆ ಖುಷಿ ಅನ್ನಿಸ್ತು. ಯಾಕಂತಂದರೆ ಅದಿತಿಗೆ C-ಸೆಕ್ಷನ್ ಆದಮೇಲೆ ಅಯ್ಯೋ ನಾರ್ಮಲ್ ಡೆಲಿವರಿ ಆಗಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಈ ಸಲ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಾರ್ಮಲ್ ಡೆಲಿವರಿ ಪೇನು, ಅದರ ಒಂದು ರಿಸ್ಕ್ ಅಂತ ಏನು ಹೇಳ್ತೀವಿ, ರಿಸ್ಕ್ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ಪ್ರತಿಯೊಂದು ಡೆಲಿವರಿಯಲ್ಲೂ C-ಸೆಕ್ಷನ್ ಇರ್ಬೋದು, ನಾರ್ಮಲ್ ಡೆಲಿವರಿ ಇರ್ಬೋದು, ಎರಡರಲ್ಲೂ ಡಿಫ್ರೆಂಟ್ ಚಾಲೆಂಜಸ್ಸೇ ಇರುತ್ತೆ. ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನಗೊಂಥರ ಖುಷಿನೇ ನೀಡಿತು. ಅದಿತಿನ ಎಲ್ಲ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಡಿ ಅಂತಲೂ ಹೇಳಿದರು. ಸೊ ಬ್ರೇಕ್ಫಾಸ್ಟ್ ಕೃವಿ ತರಕ್ಕೆ ಹೋಗಿದ್ರು. ಅದಿತಿ ನನ್ನ ಜೊತೆ ಆರಾಮಾಗಿದ್ದರು. ಅದಿತಿ ಅಂತೂ ಕಂಪ್ಲೀಟ್, ನಾವು ಅಡ್ಮಿಟ್ ಆಗಿದ್ದು ಬುಧವಾರ, ನೀವು ನಿನ್ನೆ ವ್ಲಾಗ್ ನೋಡಿದ್ದೀರಾ ಫಸ್ಟು ಹಾಸ್ಪಿಟಲ್ ಡೇ ಹೇಗಿತ್ತು ಅಂತ, ಫಸ್ಟ್ ಡೇ. ಸೊ ಆ ದಿನದಿಂದ ಸಂಡೇ ಈವ್ನಿಂಗ್ ನಾವು ಡಿಸ್ಚಾರ್ಜ್ ಆಗಿದ್ದು. ಅಲ್ಲಿವರೆಗೂ ಅದಿತಿ ನಮ್ಮ ಜೊತೆನೇ ಇದ್ದರು. ಸೀರಿಯಸ್ಲಿ ನನಗೆ ಯಾವುದೇ ಗಿಲ್ಟ್ ಇಲ್ಲ. ಕೆಲವರು ಹೇಳ್ತಾರಲ್ಲ ಹಾಸ್ಪಿಟಲ್ಗೆ ಹೋದಾಗ ಫಸ್ಟ್ ಮಗುನ ಮನೇಲಿ ಬಿಟ್ಟರೆ ತುಂಬ ಗಿಲ್ಟ್ ಕಾಡುತ್ತೆ ಅಂತ. ನನಗಂತೂ 1% ಗಿಲ್ಟ್ ಇಲ್ಲ. ಅದಿತಿ ನನ್ನ ಪಕ್ಕನೇ ಇದ್ದರು, ನನ್ನ ಜೊತೆನೇ ಇದ್ದರು. ಯಾವುದೇ ರೀತಿ ಗಿಲ್ಟ್ ಇಲ್ಲ. ತುಂಬ ಚೆನ್ನಾಗಿ ಅದಿತಿ ಕೋಆಪ್ರೇಟಿವ್ ಮಾಡಿದ್ರು. ಶಿ ವಾಸ್ ವೆರಿ ಕೋಆಪ್ರೇಟಿವ್ ಥ್ರೂ ಔಟ್ ದ ಒಂದು ನನ್ನ ಸೆಕೆಂಡ್ ಡೆಲಿವರಿ ಜರ್ನಿಯಲ್ಲಿ. ಸೊ ಆರಾಮಾಗಿ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಕೃವಿ ಜೊತೆ ಇರ್ತಿದ್ರು. ಪಾಪು ಜೊತೆ ತುಂಬ ಬಾಂಡಿಂಗ್ ಅದಿತಿಗೆ ಇನಿಷಿಯಲಿಂದನೇ ಬಂದುಬಿಡ್ತು. ಆಬ್ವಿಯಸ್ಲಿ ಮಕ್ಕಳಿಗೆ ಹೊಸ ಮಗು ಬಂದಾಗ ಅದೊಂಥರ ಜೆಲಸಿ ಇರುತ್ತೆ, ಒಂಥರ ಸೆಪ್ರೇಷನ್ ಆಂಗ್ಸೈಟಿ ಇರುತ್ತೆ. ಬಟ್ ಅದಿತಿಗೆ ನಾವು ಇವಾಗ ಹೊಸದಾಗಿ ಮಗು ಬಂದಿರೋದ್ರಿಂದ ಎಲ್ಲನೂ ಅದಿತಿಗೆ ಹೇಳ್ಕೊಡ್ತಾ ಇದ್ದೀವಿ, ಸಾಫ್ಟಾಗಿ ಮುಟ್ಟಬೇಕು, ಜೆಂಟಲಾಗಿ ಮುಟ್ಟಬೇಕು ಅಂತ. ಎಲ್ಲನೂ ಅದಿತಿ ಕಲ್ತ್ಬಿಟ್ಟಿದ್ದಾರೆ, ಎಲ್ಲನೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕಿಂತ ನಾವು 4 ಜನನೂ ಒಂಥರ ಲರ್ನಿಂಗ್ ಪ್ರಾಸೆಸ್ಸಲ್ಲಿ ಇದ್ದೀವಿ, ಎಲ್ಲನೂ ಕಲಿತಾ ಇದ್ದೀವಿ ಹೊಸದಾಗಿ. ಅದಿತಿಯ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅದಿತಿಯ ಒಂದು ಏನು ಎಕ್ಸೈಟ್ಮೆಂಟ್ ಇರ್ಬೋದು, ಅದನ್ನು ನಾವು ಅರ್ಥ ಮಾಡಿಕೊಂಡು, ಕೆಲವೊಂದು ಸಲ ನನಗೆ ತುಂಬ ಕೋಪ ಬಂದುಬಿಡುತ್ತೆ. ಆಲ್ರೆಡಿ ನಾನು ಮನೆಗೆ ಬಂದು 4 ಡೇಸ್ ಆಗಿರೋದ್ರಿಂದ ಎಲ್ಲನೂ ಕಲಿತಾ ಇದ್ದೀನಿ ಇವಾಗ. ಸೊ ಇಟ್ ಟೇಕ್ ಸಮ್ ಟೈಮ್. ನಿಮಗೆ ನಾನು ಎಲ್ಲನೂ ಶೇರ್ ಮಾಡ್ತೀನಿ. ಆ್ಯಂಡ್ ನಾರ್ಮಲ್ ಡೆಲಿವರಿ ಆಯಿತಾ ಅಥವಾ C-ಸೆಕ್ಷನ್ ಆಯಿತಾ ಅಂತ ತುಂಬ ಜನ ನನ್ನನ್ನು ಮೆಸೇಜ್ ಸಹ ಮಾಡ್ತಿದ್ದೀರಾ. ನಾನು ಇನ್ನೂ ಏನೂ ರಿವೀಲ್ ಮಾಡಿಲ್ಲ ಯಾವುದಾಯಿತು ಅಂತ. ಕೆಲವರು ಆಬ್ವಿಯಸ್ಲಿ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಎಸ್, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಕೆಲವರು ನನಗೆ ಏನಂತ ಹೇಳಿದ್ದೀರಾ ಅಂತಂದರೆ ಮೆಸೇಜಲ್ಲಿ, ಇನ್ಸ್ಟಾಗ್ರಾಮ್ ಮೆಸೇಜಲ್ಲಿ, ನಿಮಗೆ ನಾರ್ಮಲ್ ಡೆಲಿವರಿ ಆಗಿದೆ, ಅದಕ್ಕೆ ನೀವು ಇಷ್ಟು ಆ್ಯಕ್ಟಿವ್ ಆಗಿದ್ದೀರಾ, C-ಸೆಕ್ಷನ್ ಆಗಿದ್ದರೆ ಗೊತ್ತಾಗ್ತಿತ್ತು ಅಂತ ಹೇಳಿದ್ದೀರಾ. C-ಸೆಕ್ಷನ್ ಆಗಿದ್ದರು ಅಥವಾ ನಾರ್ಮಲ್ ಡೆಲಿವರಿ ಆಗಿದ್ದರು, ಎರಡರಲ್ಲೂ ಚಾಲೆಂಜಸ್ ಇದ್ದೇ ಇರುತ್ತೆ, ಯಾವುದೂ ಈಸಿ ಅಲ್ಲ. ಸೊ ಬ್ರೇಕ್ಫಾಸ್ಟ್ ಆಯಿತು. ಪೇನ್ ಬಂದಿಲ್ವಾ ಅಂತ ನಾನು ಒಂದು ಡೀಟೇಲ್ ಆಗಿ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ. ಆ್ಯಂಡ್ C-ಸೆಕ್ಷನ್ ಆದಮೇಲೆ ನಾರ್ಮಲ್ಗೆ ಟ್ರೈ ಮಾಡ್ಬೋದಾ, ಏನು ಒಂದು ಫೇವರಬಲ್ ಇದ್ದರೆ ಅಂತಂದರೆ, ಒಂದು ಪ್ರೆಗ್ನೆಂಟ್ ವುಮೆನ್ ಫಸ್ಟ್ C-ಸೆಕ್ಷನ್ ಆಗಿದ್ದರೆ ಸೆಕೆಂಡ್ಗೆ ನಾರ್ಮಲ್ ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಅವರ ಒಂದು ಬಾಡಿ ರೆಡಿ ಇದ್ದರೆ ಡಾಕ್ಟರೇ ಹೇಳ್ತಾರೆ. ನಾನು ಯಾವ ರೀತಿ ರೆಡಿ ಇದ್ದೆ, ಇದರ ರಿಲೇಟೆಡ್ ನಾನು ಕಂಪ್ಲೀಟಾಗಿ ಒಂದು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ.
ಪೇಯ್ನ್ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಬರ್ತಾನೆ ಇತ್ತು, ನೈಟೆಲ್ಲ ಬ್ಯಾಕ್ ಪೇಯ್ನ್ ಇತ್ತು. ಬಂದು ನನಗೆ ಡಾಕ್ಟರ್ಸ್ಗಳು ಆ್ಯಂಡ್ ಪಿ ಜಿಸ್ ಅಂತ ಏನು ಹೇಳ್ತೀವಿ ಅವರೆಲ್ಲ ಬಂದು ನನಗೆ ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡ್ತಿದ್ರು. ಬೇಬಿ ಹಾರ್ಟ್ ರೇಟ್ ವಾಸ್ ಕಾನ್ಸ್ಟೆಂಟ್, ಎಷ್ಟಿರಬೇಕೋ ಅಷ್ಟೇ ಇರ್ತಿತ್ತು, ನಾರ್ಮಲ್ ಲೆವೆಲಲ್ಲೇ. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಆ್ಯಂಡ್ ವಡ ಅದಿತಿ ಮತ್ತು ನಾನು ಕೃವಿ 3 ಜನನೂ ತಿಂತಾಯಿದ್ವಿ. ಬ್ರೇಕ್ಫಾಸ್ಟ್ ಬೇಗ ಮಾಡ್ಕೊಡಿ, ಎಲ್ಲ ಪ್ರೊಸೀಜರ್ ಆಲ್ರೆಡಿ ಇಂಡ್ಯೂಸ್ ಮಾಡಿದರು. ನನಗೆ ಪೇಯ್ನು ತುಂಬ ಜಾಸ್ತಿನೇ ಬರ್ತಾಯಿತ್ತು, ತಡಿಯೋಕ್ಕಾಗ್ತಿರಲಿಲ್ಲ, ಅಷ್ಟು ಪೇಯ್ನು ಸಹ ಶುರುವಾಗಿತ್ತು. ಕ್ರೂವಿ ಅಂತೂ ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂತಂದರೆ, ನಾನು ಮುಂಚೆನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆಬ್ವಿಯಸ್ಲಿ ಹೆಂಗಸ್ಗಿಂತ ಗಂಡಸರಿಗೆ ಕೋಪ ಜಾಸ್ತಿ ಇರುತ್ತೆ, ತಾಳ್ಮೆ ಇರೋದಿಲ್ಲ. ನಾನು ಹೇಳಿದ್ದೆ ಚೆನ್ನಾಗಿ ನೋಡ್ಕೊಳ್ಬೇಕು ಅದಿತಿನ, ಹಾಗೆ ಹೀಗೆ ಅಂತ. ಹಿ ವಾಸ್ ಎಷ್ಟು ಕೋಆಪರೇಟಿವ್ ಅಂತಂದರೆ, ಅದಿತಿ ನಂದು ಮತ್ತು ಅದಿತಿದು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದಂತಹ ತಟ್ಟೆಗಳು ಅದೆಲ್ಲ ನಾವು ಮನೆಯಿಂದನೇ ತೊಗೊಂಡೋಗಿದ್ವಲ್ವ, ಸೊ ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟು ಏನಾಗುತ್ತೆ ಗೊತ್ತಿಲ್ಲ, ಸಿ ಸೆಕ್ಷನ್ ಆಗುತ್ತೋ ನಾರ್ಮಲ್ ಆಗುತ್ತೋ, ಆಮೇಲೆ ಎಲ್ಲನೂ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ತಾಯಿದ್ರು. ಅದಿತಿ ಜೊತೆ ನಾನು ಆರಾಮಾಗಿ ಮಾತಾಡಿಕೊಂಡು, ತುಂಬ ಪೇಯ್ನ್ ಜಾಸ್ತಿ ಆಗ್ತಾಯಿತ್ತು. ಕಾಂಟ್ರಾಕ್ಷನ್ ಅಂತ ಏನು ಹೇಳ್ತೀವಿ ಅದು ಅವಾಗವಾಗ ಬರ್ತಾನೆ ಇತ್ತು, ಬಿಟ್ಟು ಪೇಯ್ನ್ ಬರ್ತಾಯಿತ್ತು. ಸೊ ಮಧ್ಯ ಡಾಕ್ಟರ್ಗೂ ಕರೆದು ಹೇಳಿದೆ, ನಂಗೆ ಆಗ್ತಾಯಿಲ್ಲ, ತುಂಬ ಪೇಯ್ನ್ ಆಗ್ತಿದೆ ಅಂತ. ಸೊ ಇದೇನೇ ನಾರ್ಮಲ್ ಡೆಲಿವರಿ ಪೇಯ್ನ್ ಅಂತ ಅವ್ರು ಹೇಳ್ತಿದ್ರು. ನನಗೂ ಇದು ಫಸ್ಟ್ ಅಲ್ವಾ, ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪೇಯ್ನ್ ಆದರೆ ನಾನು ಕ್ರೂವಿಗೆ ಹೇಳಿ ಡಾಕ್ಟರ್ನ ಅಂದರೆ ಸಿಸ್ಟರ್ಸ್ನೆಲ್ಲ ಕರೆಸಿ ಹೇಳ್ತಾ ಇದ್ದೆ, ಈ ರೀತಿ ಆಗ್ತಿದೆ ಆ ರೀತಿ ಆಗ್ತಿದೆ ಅಂತ. ಕ್ರೂವಿ ಮತ್ತು ಅದಿತಿ ಆಟಾಡ್ತಿದ್ರು. ನಾನು ಅದಿತಿಗೆ ಎಲ್ಲ ಟಾಯ್ಸ್ಗಳನ್ನ, ಎಲ್ಲ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಅವ್ರ ಫೇವ್ರೆಟ್ ಟಾಯ್ಸ್ ಯಾವುದು ಅನ್ನೋದನ್ನು ಕೆಲವನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋಗಿದ್ದೆ. ಇದು ಥ್ರೆಡಿಂಗ್ ಬೀಡ್ಸ್, ಅದಿತಿಗೆ ನಾನು ತೊಗೊಂಡು ಹೋಗಿದ್ದು. ಇದರಲ್ಲಿ ಅದಿತಿ ಆರಾಮಾಗಿ 1 hour ಆರಾಮಾಗಿ ಕೂತ್ಕೊತಾರೆ. 45 minutes ಅಂತೂ ಮಿಸ್ಸೇ ಇಲ್ಲ ಕೂತ್ಕೊಳ್ಳೋದ್ರಲ್ಲಿ. ಅದಿತಿ ಮತ್ತು ಕ್ರೂವಿ ಆಟಾಡ್ತಿದ್ರು. ನಾನು ಆವಾಗಲೇ ಹೇಳ್ದೆ ಅಲ್ಲ, ನನಗಂತೂ ಒಂದು ಸ್ವಲ್ಪನೂ ಗಿಲ್ಟಿಲ್ಲ ದಟ್ ಅದಿತಿನ ಯಾರ ಮನೇಲೋ ಬಿಟ್ಬಿಟ್ಟು ಹೋಗಿ ಅಲ್ಲಿಂದ ಅಯ್ಯೋ ಮಗು ಮಿಸ್ ಮಾಡ್ಕೊಳ್ತಿದ್ದೀನಿ ಇಂಥ ಮಿಸ್ಸಿಂಗ್ ಫ್ಯಾಕ್ಟರ್ ಅಂತೂ ನನಗಿಲ್ಲ. ಅದಿತಿ ಕಣ್ಣು ಮುಂದೆನೇ ಆರಾಮಾಗಿ ಆಟಾಡ್ಕೊಂಡಿದ್ರು. ಆ್ಯಂಡ್ ತುಂಬ ಪೇಯ್ನ್ ಜಾಸ್ತಿ ಆಗ್ತಿದ್ದಾಗ ಅದಿತಿ ಬಂದು ಅಮ್ಮ ಅಂತ ನಾನು ಕಿರ್ಚಿದ ತಕ್ಷಣ ಮಮ್ಮ ಏನು ಆಗ್ತಿದೆ ಮಮ್ಮ ಅಂತ ಬಂದ್ಬಿಟ್ಟು ಮುದ್ದು ಮಾಡ್ತಿದ್ರು. ಇಂತಹ ಒಂದು ಪ್ರೀತಿನ ನಾನು ಅದಿತಿನ ಎಲ್ಲಾರ ಬಿಟ್ಟಿದ್ರೆ ಅಮ್ಮನ ಮನೇಲಿ ಅಥವಾ ಅಕ್ಕಂದಿರ ಮನೇಲಿ ಬಿಟ್ಟಿದ್ದಿದ್ರೆ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ನಂಗೆ ತುಂಬ ಅನ್ನಿಸ್ತು. ಐ ಥಿಂಕ್ ನಾನು ಕ್ರೂವಿ ಒಂದು ಒಳ್ಳೆ ಡಿಸಿಷನ್ ತೊಗೊಂಡ್ವಿ ದಟ್ ಅದಿತಿನ ನಮ್ಮ ಜೊತೆನೇ ಇಟ್ಕೊಳ್ಬೇಕು. ನಾವೇ ಒಂದು ಡೆಲಿವರಿ ಟೈಮಲ್ಲಿ ಅದಿತಿನ ನೋಡಿಕೊಂಡ್ರೆ ಆ ಮಿಸ್ಸಿಂಗ್ ಫ್ಯಾಕ್ಟರ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ನಿಜ ಸಹ ಆಯಿತು. ಪೇಯ್ನ್ ಅಂತೂ ತುಂಬ ಜಾಸ್ತಿ ಆಗಿತ್ತು. ಆ್ಯಂಡ್ ಈಗ ಒಂದು ಟ್ವಿಸ್ಟ್ ದ್ಯಾಟ್ ನನಗೆ ಡಾಕ್ಟರ್ ಬಂದು ಹೇಳಿದ್ರು ದಟ್ ನಾವಿವಾಗ ವೆಯ್ಟ್ ಮಾಡೋದಕ್ಕಾಗಲ್ಲ, ವಿ ಹ್ಯಾವ್ ಟು ಗೋ ಫಾರ್ ಸಿ ಸೆಕ್ಷನ್ ಅಂತ. 1 ಗಂಟೆವರೆಗೂ, ಬೆಳಗ್ಗೆ 6 ಗಂಟೆ 6:30 ಪೇಯ್ನ್ ಶುರುವಾಗಿ 1 ಗಂಟೆವರೆಗೂ ನಾರ್ಮಲ್ ಡೆಲಿವರಿ ಪೇಯ್ನ ನಾನು ಸಸ್ಟೈನ್ ಮಾಡಿದೆ. ಯಾಕೆ ಸಿ ಸೆಕ್ಷನ್ ಇಮಿಡಿಯೇಟಾಗಿ ಡಾಕ್ಟರ್ ಹೇಳಿದ್ರು ಅಂತ ನಾನು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಖಂಡಿತವಾಗ್ಲೂ ಎಷ್ಟೋ ಪೇರೆಂಟ್ಸ್ಗಳಿಗೆ, ಎಷ್ಟೋ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ. ಯಾರಾದರೂ ನಾರ್ಮಲ್ ಡೆಲಿವರಿಗೆ ಇಷ್ಟ ಇದ್ದರೆ ಅಥವಾ ಸಿ ಸೆಕ್ಷನ್ ಫಸ್ಟ್ ಆಗಿದೆ ಸೆಕೆಂಡ್ಗೆ ನಾರ್ಮಲ್ ಟ್ರೈ ಮಾಡಬೇಕು ಅನ್ನೋರ್ಗು ಇದು ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಾನು ಶೀಘ್ರದಲ್ಲೇ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಕ್ರೂವಿಗಂತೂ ಯಾವುದಾದ್ರೂ ಓಕೆ, ನಾರ್ಮಲ್ ಆದರೂ ಓಕೆ, ಸಿ ಸೆಕ್ಷನ್ ಆದರೂ ಓಕೆ, ಪಾಪು ಮತ್ತು ನಾನು ಇಬ್ಬರೂ ಸೇಫಾಗಿರಬೇಕು ಅಷ್ಟೇ. ಅವರು ಡಾಕ್ಟರ್ ಹತ್ರನೂ ನಾರ್ಮಲ್ ಪೇಯ್ನ್ ಬಂದಾಗ ನಾವು ಹೋಗಿ ಅಡ್ಮಿಟ್ ಆದಾಗ ಅವ್ರು ಡಾಕ್ಟರ್ ಹತ್ರ ಹೇಳಿದ್ದು ಚೈನು, ಇಯರಿಂಗ್ಸು, ನೋ ಸ್ಟಡ್ಡು, ಕಾಲುಂಗ್ರ ಅದನ್ನೆಲ್ಲನೂ ಬಿಚ್ಚಿ ಅಂತ ಹೇಳಿದ್ರು. ಸೊ ಅದನ್ನೆಲ್ಲನೂ ಬಿಚ್ತಾ ಇದ್ದೆ. ಅದಿತಿಗೆ ರೆಡಿ ಮಾಡಿದ್ದೆ. ನಾನು ನಿಮಗೆ ರೀಸೆಂಟ್ ವ್ಲಾಗ್ಸಲ್ಲೂ ನಾನು ನಿಮ್ಗೆ ಶೇರ್ ಮಾಡಿದ್ದೆ. ಅದಿತಿಗೆ ನಾನು ಒಂದು ಕ್ಯೂಟಾಗಿ ಒಂದು ಫ್ರಾಕ್ ತೊಗೊಂಡಿದ್ದೀನಿ ಪಾಪುನ ರಿಸೀವ್ ಮಾಡೋದಕ್ಕೆ ಅಂತ. ಆ್ಯಕ್ಚುಲಿ ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಫುಲ್ಲು ಗಡಿಬಿಡಿ, ಪಾಪ ಅವರೊಬ್ಬರೇ ಇದ್ರಲ್ಲ, ಸೊ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಒಂದೇ ಒಂದು ಫೋಟೋ ಮಾತ್ರ, ತುಂಬ ಸ್ಪೆಷಲ್ ಫೋಟೋ ಅನಿಸುತ್ತೆ ನನಗದು. ಲೈಫ್ ಟೈಮಿಗೆ ಇಟ್ಕೊಳ್ಳುವಂತಹ ಒಂದು ಮೆಮೊರಿಗೆ ಇಟ್ಕೊಳ್ಳುವಂತಹ ಒಂದು ಸ್ಪೆಷಲ್ ಫೋಟೋ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇಟ್ಸ್ ಓಕೆ, ಎಲ್ಲನೂ ಎಲ್ಲ ರೀತಿಯಾದೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಪಾಪ ಅಂತ ನನಗೆ ಆಮೇಲೆ ನಾನೇ ಅಂದ್ಕೊಂಡೆ. ಎಲ್ಲನೂ ರಿಮೂವ್ ಮಾಡಿ ಒಂಥರ ಭಯ, ಯಾವ ಪಾಪು ಆಗುತ್ತೆ, ಹೇಗಿರುತ್ತೆ, ಅದೆಲ್ಲ ಒಂಥರ ಭಯ ಆಗ್ತಿತ್ತು. ಅದಿತಿನ ಫುಲ್ಲು ಹಗ್ ಮಾಡಿ ಫುಲ್ಲು ಪ್ರೀತಿ ಮಾಡಿ, ಅದಿತಿ ಪಾಪು ಬರುತ್ತೆ ಅಂತ ಫುಲ್ ಎಕ್ಸೈಟ್ಮೆಂಟ್. ಆ್ಯಕ್ಚುಲಿ ಅವ್ರಿಗೆ 1 ಗಂಟೆ 1:30 ಆಗಿ ನಿದ್ದೆ ಬರುತ್ತೆ. ನಿದ್ದೆನೇ ಮಾಡಿಲ್ಲ ಇವತ್ತು, ಕಂಪ್ಲೀಟ್ ನಿದ್ದೆನೇ ಮಾಡಿಲ್ಲ ಅದಿತಿ. ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದರು. ಆಮೇಲೆ OTಗೆ ಕರ್ಕೊಂಡು ಹೋಗೋದಕ್ಕೆ ಲಿಫ್ಟಲ್ಲಿ ಬರ್ತೀರಾ ಏನು ಅಂತ ಹೇಳಿದ್ರು. ಸೊ ಅದಿತಿ ಆರಾಮಾಗಿ ಅದಿತಿ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಲಿಫ್ಟಿಂದ ಒಂದು ಸ್ವಲ್ಪ ದೂರ ವೀಲ್ ಚೇರಲ್ಲಿ ಕರ್ಕೊಂಡು ಹೋದರು. ಅದಾದಮೇಲೆ OTಗೆ ಅದಿತಿ ಜೊತೆ ಕೈ ಹಿಡ್ಕೊಂಡು ಹೋಗಿ ಅವ್ರನ್ನ ಲಾಸ್ಟ್ ಮುತ್ತು ಕೊಟ್ಬಿಟ್ಟು
ಒಳಗಡೆ ಹೋದೆ. ಆಮೇಲೆ ಆ್ಯಕ್ಚುಲಿ ನಾನು ಇನ್ನೊಂದು ಸಲ ಅದಿತಿನ ಕರೆದು ಅಳು ಬಂದುಬಿಡ್ತು ನನಗೆ. ಹತ್ಬಿಟ್ಟು ಅದಿತಿಗೆ ಬಾಯ್ ಹೇಳಿ ಅಮ್ಮ ಬರ್ತಾರೆ ಅಂತ ಹೇಳಿ, ಇನ್ನೇನು OT ಒಳಗಡೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಕ್ಯಾಥೆಟರ್ ಅಂತೆಲ್ಲ ಹಾಕ್ತಾರೆ ಅಲ್ಲ, ಅಂತಂದರೆ ಯೂರಿನ್ ಪಾಸ್ ಮಾಡೋದಕ್ಕೆ ಒಂದು ಇದನ್ನೆಲ್ಲ ಹಾಕ್ತಾರೆ ಅಲ್ವ, ಸೊ ಅದನ್ನೆಲ್ಲ ಹಾಕಿ ಡ್ರಿಪ್ಸ್ ಎಲ್ಲ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೇ ಕೂರಿಸಿದ್ರು ಬೆಡ್ ಮೇಲೆ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಡೇ. ಇದಾದಮೇಲೆ ನನಗೆ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ವೀಡಿಯೋಸ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಥರ್ಡ್ ಡೇ ಅಂತೂ ಕಂಪ್ಲೀಟ್ ವೀಡಿಯೋಸ್ ಕ್ಯಾಪ್ಚರ್ ಆಗಿದೆ, ಅದನ್ನು ಶೇರ್ ಮಾಡ್ತೀನಿ. ವೆಯ್ಟ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.